ಹಾಯ್ ಫ್ರೆಂಡ್ಸ್, ಸಿಂಪಲ್ ಅಡುಗೆ ಸೂಪರ್ ರುಚಿ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸ್ ನಾನಿವತ್ತು ಆಂಧ್ರ ಸ್ಟೈಲು ಪೆಸರಟ್ಟು ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಕನ್ನಡದಲ್ಲಿ ಹೆಸರು ಕಾಳು ದೋಸೆ ಅಂತಾರೆ. ನಾನು ಈ ಹೆಸರು ಕಾಳನ್ನ ನೈಟು ನೆನೆಸಿಟ್ಟಿದ್ದೀನಿ. ಈಗ ನಾನು ಆ ರೆಡ್ ಬೌಲ್ ಕಾಣ್ತಾ ಇದೆಯಲ್ಲ, ಆ ರೆಡ್ ಬೌಲಲ್ಲಿ ಒಂದು ಬೌಲು ಹೆಸರು ಕಾಳನ್ನ ನಾನು ನೈಟೇ ನೆನೆಸಿಟ್ಟಿದ್ದೆ. ಅದಕ್ಕೆ ನಾನು ಸ್ವಲ್ಪ ಶುಂಠಿ, ಸ್ವಲ್ಪ ಜೀರಿಗೆ, ಒಂದು ಹಸಿಮೆಣಸಿನ್ಕಾಯಿ, ನಿಮಗೆ ಖಾರಕ್ಕೆ ಅನುಗುಣವಾಗಿ ಬೇಕಾದರೆ ಇನ್ನೊಂದು ಎಕ್ಸ್ಟ್ರಾ ಸೇರಿಸ್ಕೊಬೋದು ನೀವು ಹಸಿಮೆಣಸಿನ್ಕಾಯಿ. ಇದು ಮೂರನ್ನು ಹಾಕ್ಕೊಂಡು ನಾನು ರುಬ್ತಾ ಇದ್ದೀನಿ. ಫ್ರೆಂಡ್ಸ್, ಇದನ್ನು ನೀರು ಹಾಕ್ಕೊಳ್ಳದೆ ರುಬ್ತಾ ಇದ್ದೀನಿ ನಾನು ಇದನ್ನು. ಇದು ರುಬ್ಬಿದಾಗಿದೆ. ಈಗ ನಾನು ಇದಕ್ಕೆ ನೈಟ್ ನೆನೆಸಿರುವಂಥ ಹೆಸರು ಕಾಳನ್ನ ಸೇರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಈಗ ಇದು ತುಂಬ ಚೆನ್ನಾಗಿ ನೆನಿಬೇಕು ಫ್ರೆಂಡ್ಸ್, ಹೆಸರು ಕಾಳು. ಈಗ ಇದಕ್ಕೆ ನಾನು ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ನನಗೀಗ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ನಾನು ಈಗಲೇ ಸೇರಿಸ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಈಗ ಉಪ್ಪು ಸೇರಿಸಾಗಿದೆ. ಈಗ ನಾನು ಇದನ್ನು ಸ್ವಲ್ಪ ನೀರು ಹಾಕಿ ಮುಚ್ಚಿ ಇದನ್ನು ಇನ್ನು ಸ್ವಲ್ಪ ರುಬ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಈಗ ತುಂಬ ನುಣ್ಣಗಾಗಬೇಕು ಫ್ರೆಂಡ್ಸ್. ಇದು ಈಗ ಆಗಿದೆ. ಫ್ರೆಂಡ್ಸ್, ಈಗ ಇದನ್ನು ನಾನೊಂದು ಪಾತ್ರೆಗೆ ಸೇರಿಸ್ತಾ ಇದ್ದೀನಿ. ಇದನ್ನು ಈಗ ನಾವು ನಮಗೆ ದೋಸೆಗೆ ಎಷ್ಟು ಬೇಕೋ ಅಷ್ಟು ತಿಕ್ನೆಸ್ ನೋಡಿಕೊಂಡು ನೀರು ಹಾಕ್ತಾ ಮಿಕ್ಸ್ ಮಾಡಬೇಕು. ಫ್ರೆಂಡ್ಸ್, ಈಗ ನಿಮ್ಮ ದೋಸೆಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ನೀವು ಸೇರಿಸ್ಬೋದು. ಇದನ್ನು ನೀವು ತೆಳುಗನಾದರೂ ಹುಯ್ಬೋದು, ದೋಸೆ ದಪ್ಪನಾರ ಹುಯ್ಬೋದು, ಹೇಗಾದರೂ ಹುಯ್ಬೋದು, ಆದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು. ಈಗ ನಾನು ಇನ್ನೊಂದು ಸ್ವಲ್ಪ ನೀರು ಬೇಕು, ನಾನೀಗ ಇನ್ನೊಂದು ಸ್ವಲ್ಪ ನೀರನ್ನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಗಟ್ಟಿ ಇದೆ ಫ್ರೆಂಡ್ಸ್ ಇದು, ಅದಕ್ಕೋಸ್ಕರ ನಾನು ಇನ್ನೊಂದು ಸ್ವಲ್ಪ ನೀರನ್ನ ಸೇರಿಸ್ತಾ ಇದ್ದೀನಿ. ಸೇರಿಸಿದ್ದೀನಿ. ಈಗ ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಫ್ರೆಂಡ್ಸ್, ಈಗ ಇದು ಮಿಕ್ಸ್ ಮಾಡಿ ಇದನ್ನು ಒಂದು ಸ್ವಲ್ಪ ಹೊತ್ತು ಮುಚ್ಚಿ ನಾನು ಒಂದು 10 ನಿಮಿಷ ಹಾಗೆ ಮುಚ್ಚಿ ಬಿಡ್ತಾಯಿದ್ದೀನಿ ನಾನೀಗ. ಆಮೇಲೆ ದೋಸೆ ಹಾಕಲಿಕ್ಕೆ ಇದಕ್ಕೆ ಯಾವುದೇ ರೀತಿ ಚಟ್ನಿ ಬೇಕೇ ಬೇಕು ಅನ್ನೋದೇನಿಲ್ಲ ಫ್ರೆಂಡ್ಸ್. ಯಾಕೆಂದರೆ ಹಸಿಮೆಣಸಿನ್ಕಾಯಿ ಎಲ್ಲ ಹಾಕಿ ಜೀರಿಗೆ ಎಲ್ಲ ಹಾಕಿರೋದ್ರಿಂದ ಚಟ್ನಿ ಬೇಕು ಅನ್ನೋದೇನಿಲ್ಲ, ಹಾಗೆ ಕೂಡ ತಿನ್ಬೋದು. ಈಗ ನಾನು ತವಕ್ಕೆ ಎಣ್ಣೆ ಸವರ್ಕೊತಾ ಇದ್ದೀನಿ ನಾನು. ಈಗ ನಾನು ಇದಕ್ಕೆ ದೋಸೆನ ಹಾಕ್ತಾಯಿದ್ದೀನಿ. ನಿಮ್ಮಿಷ್ಟ, ನಿಮಗೆ ಪೇಪರ್ ಥರ ಬೇಕಂದ್ರೂ ಮಾಡ್ಕೊಬೋದು, ಇಲ್ಲ ದಪ್ಪ ಬೇಕಾದರೂ ಮಾಡ್ಕೊಬೋದು. ನಿಮ್ಗೆ ಯಾವ ರೀತಿ ಇಷ್ಟನೋ ಆ ರೀತಿ ಮಾಡ್ಕೊಬೋದು. ನಾನೀಗ ಇದಕ್ಕೆ ಸಣ್ಣದಾಗಿ ಹೆಚ್ಚಿದ್ದೀನಿ ನೋಡಿ ಫ್ರೆಂಡ್ಸ್. ಈಗ ಅದು ಶುಂಠಿ, ಅದು ಸಣ್ಣದಾಗಿ ಹೆಚ್ಚಿರೋದು, ಮತ್ತು ಈರುಳ್ಳಿ, ಇದನ್ನು ಕೂಡ ಅಷ್ಟೇ ಹೆಚ್ಚಿರೋ ಈರುಳ್ಳಿನ ಸೇರಿಸ್ತಾ ಇದ್ದೀನಿ. ಮತ್ತು ಜೀರಿಗೆ, ಇವು 3 ಕಂಪಲ್ಸರಿ ಹಾಕಲೇಬೇಕು ಫ್ರೆಂಡ್ಸ್. ನಿಮಗೆ ಶುಂಠಿ ಫ್ಲೇವರ್ ಇಷ್ಟ ಆಗಲಿಲ್ಲ ಅಂದರೆ, ಈಗ ರುಬ್ಬಕ್ಕೆ ಆಲ್ರೆಡಿ ಹಾಕಿರೋದ್ರಿಂದ ಇದಕ್ಕೆ ದೋಸೆ ಮೇಲೆ ಬೇಡ ಅಂದರೆ ನೀವು ಬಿಟ್ಬಿಡ್ಬೋದು, ಬೇಡ ಅದನ್ನು ಹಾಕ್ದೇನೂ ಇರ್ಬೋದು. ಬಟ್ ಈರುಳ್ಳಿ ಜೀರಿಗೆ ಮಾತ್ರ ಮಿಸ್ ಮಾಡಿರಬೇಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ ಅದು ಹಾಕಿದ್ರೆ. ಈಗ ನಾನು ಒಂದು ಕಡೆ ಎಣ್ಣೆ ಹಾಕಿ ಬೇಯಿಸ್ಕೊತಾ ಇದ್ದೀನಿ ನಾನೀಗ. ಇದೀಗ ಒಂದು ಸೈಡ್ ಬೆಂದಿದೆ ಫ್ರೆಂಡ್ಸ್. ಈಗ ನಾನು ಉಲ್ಟಾ ಮಾಡ್ತಾಯಿದ್ದೀನಿ. ಈಗ ಇದು ಒಳಗಡೆ ಈರುಳ್ಳಿ ಜೀರಿಗೆ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಫ್ರೆಂಡ್ಸ್, ಅಲ್ಲಿವರೆಗೂ ಬೇಯಿಸ್ಕೊಬೇಕು. ಇದೀಗ ಆಗಿದೆ ಫ್ರೆಂಡ್ಸ್. ಈಗ ನಾನು ತೆಗೆದಿಡ್ತಾ ಇದ್ದೀನಿ. ಇದೇ ರೀತಿ ನಾನು ಸುಮಾರು ಒಂದು 3-4 ದೋಸೆ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ನಾನೀಗ ನೋಡಿ ಫ್ರೆಂಡ್ಸ್ ಹೇಗೆ ಬಂದಿದೆ ಅಂತ. ಜೀರಿಗೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ನಾನು ಹಾಕಿರೋ ಜೀರಿಗೆ, ಈರುಳ್ಳಿ ಮತ್ತು ಶುಂಠಿ 3 ಚೆನ್ನಾಗಿ ಫ್ರೈ ಆಗಿದೆ ಫ್ರೆಂಡ್ಸ್. ಈಗ 2 ಕಡೆ ಮಾಡಿರೋದು ನಿಮಗೆ ತೋರಿಸ್ತಾ ಇದ್ದೀನಿ. ಇದರಲ್ಲಿ ನಾನು ಚಟ್ನಿ ಇಟ್ಕೊಂಡಿದ್ದೀನಿ. ನಿಮಗೆ ಚಟ್ನಿ ಬೇಡ, ಎಲ್ಲ ನಾನು ಆಲ್ರೆಡಿ ಹಾಕಿದ್ದೀನಿ, ಹಸಿಮೆಣಸಿನ್ಕಾಯಿ ಹಾಕಿರೋದ್ರಿಂದ ಹಾಗೆ ಕೂಡ ನೀವು ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ಆಂಧ್ರ ಸ್ಟೈಲ್. ಇದು ಇನ್ನು ಕನ್ನಡದಲ್ಲಿ ಹೆಸರು ಕಾಳು ದೋಸೆ ಅಂತಾರೆ, ಆಂಧ್ರದಲ್ಲಿ ಪೆಸರಟ್ಟು ಅಂತಾರೆ. ನಾನು ವೀಡಿಯೋ ನೋಡ್ತಿರೋ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.